ಲಾ ಅಂತ ಅಂದ್ರೇನೆ ನಿಮ್ಗೆ ಒಂದು ಪದದಲ್ಲೇ ಇದೆ, ಇದು Correct. ವಿಜ್ಞಾನ ಅಂತ ಅನ್ನುವಂಥದ್ದು. Of course. ಸೊ ಇದು ಮ್ಯಾಜಿಕ್ ಅಲ್ಲ. ಹ್ಮ್. ಓಕೆ, ಫಸ್ಟ್ ಎಲ್ಲರೂ ಕೂಡ ಇದು ತಿಳಿಸ್ಬೇಕಾಗಿರುವಂತಹ ವಿಷಯ, ಇದು ಮ್ಯಾಜಿಕ್ ಅಲ್ಲ, ಇದು ಒಂದು ಸೈನ್ಸ್ ಅಂತ. Correct. ಅಂಡ್ ನೀವು ಕೇಳ್ತೀರಾ ಹಾಗಾದ್ರೆ ಸೈನ್ಸ್ ಅಲ್ಲಿ ಇದೆಲ್ಲ ಇದೆನಾ ಅಂತ. ಖಂಡಿತವಾಗ್ಲೂ ಕೂಡ ಇದೆ. 7th ಸ್ಟ್ಯಾಂಡರ್ಡ್ ಅಲ್ಲಿ ನಾವು ಓದಿರ್ತೀವಿ. ಏನಂತ ಓದಿರ್ತೀವಿ? ಶಕ್ತಿ ಅಂತ ಅನ್ನುವಂಥದ್ದು ಸೃಷ್ಟಿ ಮಾಡ್ಲಿಕ್ಕಾಗಲ್ಲ, ನಾಶ ಮಾಡ್ಲಿಕ್ಕಾಗಲ್ಲ, ಅಂಡ್ ಇದು ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಟ್ರಾನ್ಸ್ಫರ್ ಮಾಡಬಹುದು ಅಂತ. Okay. ಸೊ ಅದನ್ನ ನಿಮ್ಗೆ ಅಂದ್ರೆ ಎನರ್ಜಿ ಕೆನಾಟ್ ಬಿ ಕ್ರಿಯೇಟೆಡ್, ನಾಟ್ ಬಿ ಡಿಸ್ಟ್ರಾಯ್ಡ್, ಅಂಡ್ ಒಂದು ಇದರಿಂದ ಒಂದು ಫಾರ್ಮ್ ಇಂದ ಇನ್ನೊಂದು ಫಾರ್ಮ್ಗೆ ಟ್ರಾನ್ಸ್ಫರ್ಮೇಶನ್ ಮಾಡಬಹುದು ಅಂತ. ಹಾಗಾದ್ರೆ ಬ್ರಹ್ಮಾಂಡದಲ್ಲಿ ಇರುವಂತದ್ದು ಎಲ್ಲದೂ ಕೂಡ ಶಕ್ತಿಯಿಂದಾನೆ ಅಲ್ವಾ? ಸೊ ಹಂಗಾರೆ ನಾನು ಶಕ್ತಿನೇ, ನೀವ್ಯಾರು? ನೀವು ಕೂಡ ಶಕ್ತಿನೇ ಅಲ್ವಾ? ನಮ್ಮ ಆಲೋಚನೆಗಳು ಕೂಡ ಶಕ್ತಿನೇ, Okay. ನಮ್ಮ ಭಾವನೆಗಳು ಕೂಡ ಶಕ್ತಿನೇ. ಸೊ ಹಾಗಾಗಿ ಇದರಿಂದ ಮುಂದೆ ಒಂದು ಸ್ಟೆಪ್ ಅಲ್ಲಿ ಹೋಗಿ ನಾನು ಇದನ್ನ ಹೇಳೋದಾದ್ರೆ, ಶಕ್ತಿ ಅಂತ ಏನ್ ನಾವು ಎನರ್ಜಿ ಅಂತ ಕರಿತೀವಲ್ಲ, ಸೊ ಅದನ್ನ ನಾವು ನೋಡಕ್ಕಾಗಲ್ಲ. ಇವಾಗ ಎನರ್ಜಿ ಎಲ್ಲಿದೆ ತೋರ್ಸು, ಗಾಳಿ ಎಲ್ಲಿದೆ ತೋರ್ಸು ಅಂತ ಅಂದ್ರೆ ಖಂಡಿತವಾಗ್ಲೂ ತೋರ್ಸಕ್ಕಾಗಲ್ಲ. ಬಟ್ ಅದೇ ನಾವು ಮೈಕ್ರೋಸ್ಕೋಪಿಕ್ ಅಲ್ಲಿ ಇಟ್ಟು ನೋಡಿದಾಗ ಅದರದೇ ಆದಂತಹ ವೈಬ್ರೇಷನ್ಗಳು ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಎಲ್ಲ ಒಂದು ಮ್ಯಾಟರ್ಸ್ಗೂ ಕೂಡ ಕಂಪನ ಅನ್ನೋದು ಇರುತ್ತೆ. ನನ್ನಲ್ಲೂ ಕಂಪನ, ಇವನ್ ನಾನ್ ಲಿವಿಂಗ್ ಥಿಂಗ್ಸ್, ವಸ್ತುಗಳಲ್ಲಿ, ನಿರ್ಜೀವ ವಸ್ತುಗಳು, ಸಜೀವ ವಸ್ತುಗಳು, ಈ ಬ್ರಹ್ಮಾಂಡದಲ್ಲಿ ಏನೇ ಇದ್ರೂ ಕೂಡ ಅದರದೇ ಆದಂತಹ ಕಂಪನಗಳು. ಸೊ ಒಂದ್ಸತಿ ಕಂಪನಗಳು ಶುರು ಆಯ್ತು ಅಂತ ಅಂದ್ರೆ ಫ್ರೀಕ್ವೆನ್ಸಿ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಫ್ರೀಕ್ವೆನ್ಸಿ ಅಂದ್ರೆ ಏನು? ಆವರ್ತನಗಳು. ಸೊ ವೈಬ್ರೇಷನ್ ಆಗ್ತಾ 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 ಫ್ರೀಕ್ವೆನ್ಸಿಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಇವಾಗ ನೀವೇನಾದ್ರೂ ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ರೆ ಪಾಸಿಟಿವ್ ಅನ್ನೇ ಅಟ್ರಾಕ್ಟ್ ಮಾಡುತ್ತೆ. ಇವಾಗ ಸೈನ್ಸ್ ಅಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಒಂದೇ ತರದಾದಂತಹ ಆವರ್ತನಗಳು ಅಂದ್ರೆ ಫ್ರೀಕ್ವೆನ್ಸಿ ಹೊಂದಿರುವ ಶಕ್ತಿಗಳು ಪರಸ್ಪರ ಆಕರ್ಷಣೆಯನ್ನ ಮಾಡ್ತವೆ ಅಂತ. ಸೊ ನಿಮ್ಮ ಕೈಯಲ್ಲಿದೆ. ಇವಾಗ ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ರೆ ಪಾಸಿಟಿವ್ ಆಗಿ ಇರುವಂತಹ ವ್ಯಕ್ತಿಗಳನ್ನ ತಗೊಂಡ್ ಬರುವಂತಹ ಶಕ್ತಿ ಬ್ರಹ್ಮಾಂಡಕ್ಕಿದೆ. ಆ ತರ ಓಕೆ. ಸೊ ಪರ್ಸನ್ ಅನ್ನ ತಂದು ಕೊಡುತ್ತೆ, ಫೋನ್ ಕಾಲ್ ಮಾಡಿರ್ಬೋದು, ಅಪಾರ್ಚುನಿಟೀಸ್ ಅನ್ನ ಕೊಡ್ಬೋದು, ಸಿಚುವೇಶನ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಸೊ ಇದು ಈಸಿ ಆಗಿರುವಂತಹ ಒಂದು ಲಾ ಆಫ್ ಅಟ್ರಾಕ್ಷನ್ ನ ಒಂದು ಏನು ಡೆಫಿನಿಷನ್ ಅಂತ ಹೇಳ್ಬೋದು. ಬಹಳ ಸರಳವಾಗಿ ಹೇಳಿದ್ರು ನೋಡಿ. ಇದು ಲಾ ಆಫ್ ಅಟ್ರಾಕ್ಷನ್ ನ ಒಂದು ಭಾಗ ಅಂತ ನಾನು ಹೇಳ್ತೀನಿ. ನಾನು ಇಂಟರ್ವ್ಯೂ ಶುರು ಮಾಡಬೇಕು ಅಂದಾಗ ಯಾವ್ದು ಮಾಡಬೇಕು ಅಂತ ಯೋಚನೆ ಮಾಡ್ತಾ 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 ಇರುವಾಗ ಕೊನೆಗೆ ನೋಡಿ ನನಗೊಂದು ಪಾಸಿಟಿವ್ ಆಗಿರುವಂತಹ ವಿಚಾರವೇ ಸಿಕ್ತು. ಸೊ ಮ್ಯಾಮ್ ಇಲ್ಲಿ ಬಂದು ಜಾಯಿನ್ ಆದ್ರು. ಸೊ ಬಹಳ ಇಂಟ್ರೆಸ್ಟಿಂಗ್ ಅಂತ. ನಿಮಗೆ ಈಗ ನೀವು ಆಯುರ್ವೇದ ವೈದ್ಯರಾಗಿದ್ರಿ, ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ರಿ, ಬಟ್ ಅದನ್ನ ಬಿಟ್ಟು ಲಾ ಆಫ್ ಅಟ್ರಾಕ್ಷನ್ ಅಥವಾ ಈ ಮ್ಯಾನಿಫೆಸ್ಟೇಷನ್ ಅನ್ನುವಂತಹ ಈ ಥಾಟ್ ಪ್ರೋಸೆಸ್ಗೆ ಬಂದಿದ್ದು ಯಾಕೆ, ಯಾವಾಗ? ಒಂದು ಅಂತಂದ್ರೆ ನಾನು ಮೊದ್ಲಿಂದನೂ ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ದೆ. ಸೊ ಗೌರ್ಮೆಂಟ್ ವರ್ಕ್ ಮಾಡ್ತಾ ಇದ್ದೆ. ಸೊ ಒಂದೇನು ಪ್ರಾಬ್ಲಮ್ ಅಂತ ಅಂದ್ರೆ, ದೂರ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಿ ನಾನ್ ಮಾಡುವಂತಹ ಒಂದು ಕೆಲಸ ತುಂಬಾ ದೂರದ ಕೆಲಸ. ಅದಾಗಿದ್ದ ಮೇಲೆ ಒಂದ್ 9 to 5 ಹೆಂಗಿರುತ್ತೆ ಕೆಲಸ, ಹೋಗ್ಬೇಕು ಮಾಡ್ಬೇಕು, ಏನೋ ಒಂದ್ ಸಂಬಳ ಇಸ್ಕೊಂಡ್ ಬರ್ಬೇಕು. ಸೊ ಎಂಡ್ ಆಫ್ ದಿ ಡೇ ಅಲ್ಲಿ ನನ್ಗೆ ಸ್ಯಾಟಿಸ್ಫೈ ಅಂತ ಅನ್ನೋಂಥದ್ದು ಇರ್ತಿರ್ಲಿಲ್ಲ. ಸೊ ಎಲ್ಲೊಂದ್ ಕಡೆ ಇಲ್ಲ, ಇದು ಬಿಟ್ಟು ಏನಾದ್ರು ಮಾಡಬಹುದಾ, ಅಥವಾ ಇದು ಇನ್ನೂ ಈಸಿಯಾಗಿ ಇದನ್ನೇನಾದ್ರೂ ಮಾಡಬಹುದಾ, ಅದು ಹಣಕಾಸಿಂದಾದ್ರೂ ಆಗಿರ್ಬೋದು, ರಿಲೇಶನ್ಶಿಪ್ ಇಂದಾದ್ರೂ ಆಗಿರ್ಬೋದು. ಸೊ ಹಾಗಾಗಿ ನಾನು ಫಸ್ಟ್ ಲಾ ಆಫ್ ಅಟ್ರಾಕ್ಷನ್ ಬುಕ್ ಅನ್ನ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅದ್ರಲ್ಲಿ ಇದೆಲ್ಲದೂ ಕೂಡ ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ಮೀನ್ಸ್ ನೀವ್ ಏನನ್ನ ಯೋಚನೆ ಮಾಡ್ತಿರೋ ಅದು ಆಗುತ್ತೆ. ಅಂಡ್ ಇನ್ನೊಂದು ಒಂದು ಡೆಫಿನಿಷನ್ ಏನು ಅಂತಂದ್ರೆ, ನಾವ್ ಇವಾಗ ಏನಿದೀವೋ ಅದನ್ನ ನಾವು ಮೊದ್ಲಿಗೆನೆ ಅನ್ಕೊಂಡಿದ್ವಿ ಅಂತ ಅನ್ನುವಂಥದ್ದು. ಇವಾಗ ನಾನು ನೀನು ಇವಾಗ ಕುತ್ಕೊಂಡು ನಾವು ಮಾತಾಡ್ತಾ ಇದೀವಿ ಅಂತ ಅಂದ್ರೂ ಕೂಡ ವಿ ಮ್ಯಾನಿಫೆಸ್ಟೆಡ್, ಹಿಂಗೇ ಇರ್ಬೇಕು ಜೀವನ ಅಂತ ಅನ್ನುವಂಥದ್ದು. ಸೊ ಯಾರದಿರ್ಲಿ, ಇವಾಗ ಹ್ಯಾಪಿ ಆಗಿದ್ದಾರೆ, ಅವ್ರದ್ದು ಕೂಡ ಹಿಂದಿನ ಒಂದು ಇದರಲ್ಲಿ ಮ್ಯಾನಿಫೆಸ್ಟೇಷನ್, ಅಂಡ್ ದುಃಖದಲ್ಲಿದ್ದಾರೆ, ಕಷ್ಟದಲ್ಲಿದ್ದಾರೆ ಅಂದ್ರೂ ಕೂಡ ಹಿಂದೆ ನಡೆದಿರುವಂತಹ ಘಟನೆಗಳು ಆಗಿರ್ಬೋದು, ಅಂಡ್ ನಂಬಿರುವಂತಹ ಒಂದು ಪರಿಸ್ಥಿತಿ ಆಗಿರ್ಬೋದು, ಅದನ್ನೇ ಅವರು ನಂಬಿರ್ತಾರೆ, ಇದು ಹಿಂಗೆ ಆಗಿರ್ಬೇಕು ಅಂತ ಅವರೇ ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡಿರ್ತಾರೆ. ಸೊ ಹಾಗಾಗಿ ನನ್ಗೆ ಈ ಒಂದು ಟಾಪಿಕ್ ಇನ್ನೂ ಚೆನ್ನಾಗಿ ಅನ್ಸ್ಲಿಕ್ಕೆ ಶುರುವಾಯ್ತು. ಹಾಗಾಗಿ ಬೇರೆಯವ್ರಿಗೂ ಕೂಡ ಹೇಳ್ಕೊಟ್ರೆ ಅವ್ರದ್ದು ಇಷ್ಟಗಳು ಬೇಗ ಆಗುತ್ತೆ ಅನ್ನೋ ಒಂದು ಕಾರಣದಿಂದ ಮ್ಯಾನಿಫೆಸ್ಟೇಷನ್ ಕೋಚ್ ಆಗಿ ನಾನು ಇದು ಮಾಡಿದೆ. ವೆರಿ ನೈಸ್. ಸರಳವಾಗಿದೆ ಆಕ್ಚುಲಿ. ಇದು ನಮ್ಮ ಜೀವನದಲ್ಲಿ ಇರುವಂತಹ ವಿಚಾರ, ಬಟ್ ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬಾ ಸಮಯ ತಗೊಳ್ತಿದೀವೇನೋ ಅಂತ ಅನ್ಸುತ್ತೆ. ಐ ಥಿಂಕ್ ಹೌದು. ಯಾಕೆ ಅಂತ ಅಂದ್ರೆ, ಇವಾಗ ತಕ್ಷಣ ಯಾರಿಗಾದ್ರೂ ಕಾಮನ್ ಆಗಿ ನೀವ್ ಅನ್ಕೊಂಡಿದ್ದೆಲ್ಲ ಆಗುತ್ತೆ ಅಂದ್ರೆ 4-5 ಜನ ಬಂದ್ಬಿಟ್ಟು ಹೇಳ್ತಾರೆ, ನಿನ್ ಕೈಯಲ್ಲಿ ಎಲ್ಲ ಆಗುತ್ತೆ ಬಿಡು, ನೀನೇನ ನೋಡ್ಬಿಟ್ರೆ ನೀನ್ ಆಗ್ಬಿಡುತ್ತಾ ಅಂತ ಹೇಳ್ಬಿಟ್ಟು ಒಂದು
ಪೀಪಲ್ ಇನ್ಫ್ಲುಯೆನ್ಸ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. Very true. ಅಂಡ್ ನಂಬಿಕೆ ಮೊದ್ಲಿಂದನೇ ಬಂದಿರುವಂತ ನಂಬಿಕೆ, ನಿನ್ ಕೈಲಾಗಲ್ಲ, ದುಡ್ಡು ಅಂದ್ರೆ ಕಷ್ಟದ ಪಟ್ಟೇ ದುಡಿಬೇಕು, ಅಂಡ್ ಮರ ಏನು ದುಡ್ಡು ಅಂತ ಅನ್ನೋದು ಮರದಲ್ಲಿ ಬೆಳೆಯುತ್ತಾ, ಕಡಿಮೆ ಖರ್ಚು ಮಾಡು, ಈ ತರದ್ದೆಲ್ಲ ನಂಬಿಕೆ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ನಾವೇ ಹಾಕೊಂಡು ಕುತ್ಕೊಂಡ್ಬಿಟ್ಟಿದೀವಿ ವೆರಿ ಸರ್. ಟ್ರೂ, ವೆರಿ ಟ್ರೂ. ಸೊ ಇದನ್ನ ನಾವು ಹೊರಗಡೆ ಅದು ತೆಗಿಬೇಕು. ಮನೆಯಿಂದನೇ ಶುರು ಆಗುತ್ತೆ ಆತರ. ಮನೆಯಿಂದನೇ ಶುರುವಾಗುವಂತದ್ದು ಇದು. ನಾವು ಮನೆಯಲ್ಲಿ ಇರ್ತೀವಿ, ಸೊ ರಿಪೀಟೆಡ್ ಆಗಿ ನೀನ್ ಖರ್ಚು ಮಾಡ್ಬೇಡ, ದುಡ್ಡು ಅಂದ್ರೆ ಖರ್ಚು, ಕಷ್ಟ 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 ಕಷ್ಟ, ಅದೆಲ್ಲ ಸೇರಿ ಸೇರಿ ಹೊರಗಡೆನು ಕೂಡ ನಾವು ಹಂಗೆ ಅಟ್ರಾಕ್ಟ್ ಮಾಡ್ತೀವಿ. ಸೊ ಇವಾಗ ನಿಮ್ ಫ್ರೆಂಡ್ ಸರ್ಕಲ್ ಅಲ್ಲಿ ಇರೋದ್ ನೋಡಿ, ತುಂಬಾ ಕಂಜೂಸ್ತನ ಇರೋಂತಹ ಫ್ರೆಂಡ್ಸ್ ಗಳನ್ನೇ ಇರ್ತಾರೆ ಅಲ್ವಾ, ಅದು ಒಂದು. ಆಮೇಲೆ ಬೇರೆ ಕಡೆ ಏನಾದ್ರು ಮಾಲ್ ಅಲ್ಲಿ ಏನಾದ್ರು ಹೋದಾಗ ಎಲ್ಲಿ ಆಫರ್ ಕಡಿಮೆ ಇರುತ್ತೋ ಅಲ್ಲೇ ನಮ್ ಕಣ್ಗಳು ಹೋಗುತ್ತೆ. ಇದೆಲ್ಲದು ಕೂಡ ಮನಿ ಬ್ಲಾಕೇಜಸ್ ಅಂತ ಹೇಳ್ತೀವಿ. ನಮ್ಮ ಹತ್ರ ಮನಿ ಇಲ್ಲ ಅಂತ ಅಲ್ಲ, ಬಟ್ ಖರ್ಚು ಮಾಡ್ಲಿಕ್ಕೆ ಯೋಚನೆ ಮಾಡ್ತೀವಿ. ನಾನು ಒಂದ್ ಇಲ್ಲಿ ಏನ್ ಹೇಳೋದು ಅಂದ್ರೆ, ನಿಮಗ್ ದುಡ್ಡು ಬೇಕು ಅಂತ ಅಂದ್ರೆ ನೀವು ಕೊಡ್ಬೇಕಾದ್ರೆ ಯಾವ ಭಾವನೆಯಲ್ಲಿ ಇದ್ದೀರಾ ಅಂತ ಅನ್ನುವಂಥದ್ದು, ಅದೇ ಭಾವನೆ ನಿಮ್ಗೆ ವಾಪಸ್ ಬರುತ್ತೆ. ಇವಾಗ ಎಕ್ಸಾಂಪಲ್, ಯಾರೋ ಒಬ್ರು, ಇವಾಗ ನಾನೇ ಗೆಸ್ಟ್ ಆಗಿ ಬಂದೆ, ಸೊ ನೀವು ಇಲ್ಲಿ ಟ್ರೀಟ್ ಚೆನ್ನಾಗಿ ಮಾಡಿದ್ರಿ, ನೀರನ್ನ ಕೊಟ್ರಿ, ಟೀ ಅನ್ನ ಕೊಟ್ರಿ, ಸೊ ಎಲ್ಲದು ಕೂಡ ಒಂದು ಒಳ್ಳೆಯ ಒಂದು ಭಾವನೆಯಿಂದ ಬಂದಿರುವಂಥದ್ದು. ಸರಿಯಾಗಿ ನನ್ನನ್ನ ರೆಸ್ಪಾಂಡ್ ಮಾಡಿಲ್ಲ ಅಂತಂದ್ರೆ ನೆಕ್ಸ್ಟ್ ಟೈಮ್ ನೀವು ಕರೆದಾಗ ನಾನು ಬರ್ತೀನ, ಚಾನ್ಸೇ ಇಲ್ಲ ಅಲ್ವಾ. ಸೊ ಅದೇ ರೀತಿನೇ ನೀವು ಹಣವನ್ನ ಕೊಡ್ಬೇಕಾದ್ರೆ ಒಂದು ಒಳ್ಳೆಯ ರೀತಿಯಲ್ಲಿ ಕೊಡ್ಬೇಕು. ಅಂದ್ರೆ ನೀನು ನನ್ನ ಮನೆಗೆ ಬಂದಿದ್ಯಾ, ಹೌದು, ಬಟ್ ಆದ್ರೆ ನಾನು ನಿನ್ನ ಒಳ್ಳೆ ರೀತಿಯಲ್ಲಿ ಕಳ್ಸಿಕೊಡ್ತಾ ಇದ್ದೀನಿ. ಸೊ ಏನ್ ಮಾಡುತ್ತೆ, ನೀವು ಒಳ್ಳೆ ಭಾವನೆಯನ್ನು ಇಟ್ಕೊಟ್ರೆ ಮಲ್ಟಿಪ್ಲೈ ಆಗಿ ಬರುತ್ತೆ ಅಲ್ವಾ. ಸೊ ಇದೇ ರೀತಿನೇ ಕಾನ್ಸೆಪ್ಟ್ ಇರೋದು. ಸೊ ಕೆಲವೊಂದು ನಂಬಿಕೆ ಮೇಲೆ ಹೋಗುತ್ತೆ, ಅಂದ್ರೆ ಮೀನ್ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ನಂಬಿಕೆಗಳು ಕುತ್ಕೊಂಡಿರ್ತವೆ, ಈ ತರ ಕಷ್ಟ ಆಗುತ್ತೆ, ಬೇರೆ ಕಡೆ ಹೋದ್ರೆ ಕಷ್ಟ, ಈ ತರದೆಲ್ಲ ಒಂಥರ ನೆಗೆಟಿವ್ ಅಲ್ಲಿ ನಾವು ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ತುಂಬಿಕೊಂಡಿರ್ತೀವಿ. ಸೊ ಅದರಿಂದ ಏನಾಗುತ್ತೆ, ನಮ್ಗೆ ಆಕ್ಷನ್ ತಗೊಳಕ್ ಆಗೋದಿಲ್ಲ. ಯಾರು ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಓಕೆ ನನ್ಗೆ ಇವತ್ತು ಹಾಕಿದ್ರೆ ನಾಳೆ ಚೆನ್ನಾಗಿ ಬರುತ್ತೆ, ನಾನು ಇದನ್ನ ನಂಬ್ತೀನಿ, ನನ್ಗೋಸ್ಕರನೇ ಇದೆ ಅಂತ ಅನ್ನೋದು ಯಾರು ಎತ್ತಾರೋ ಅವರು ಸಕ್ಸಸ್ ಆಗಿ ಬೆಳ್ಕೊಂತ ಹೋಗ್ತಾರೆ. ಸೊ ಹಾಗಾಗಿ ಓಕೆ. ಸೊ ಈಗ ಈ ಡಿಸ್ಕೌಂಟ್ ವಿಚಾರನೆ ಹೇಳಿದ್ದೀನಿ, ತುಂಬಾ ಸರಳವಾಗಿ ಜನಕ್ಕೆ ಹೇಳ್ಬೇಕಲ್ಲ, ಅದಕ್ಕೆ ನಾನು ಕೇಳ್ತಾ ಇದ್ದೀನಿ. ಎಸ್, ನನ್ನ ಹತ್ರ ಒಂದು ಬಜೆಟ್ ಇದೆ, ನಾನು ಯೋಚನೆ ಮಾಡಲೇಬೇಕು ಅನ್ನುವಂತಹ ಪರಿಸ್ಥಿತಿ ಬಹಳಷ್ಟು ಜನರ ಲೈಫಲ್ಲಿ. ಯಾಕಂದ್ರೆ ಎಲ್ಲರ ಹತ್ರನೂ ಅಂದ್ಕೊಂಡ ಮಟ್ಟಕ್ಕೆ ಲೈಫ್ ಲೀಡ್ ಮಾಡೋಕ್ಕಾಗಲ್ಲ, ಫಿನಾನ್ಷಿಯಲಿ ತುಂಬಾ ಫೇಸ್ ಮಾಡ್ತಿರ್ತಾರಲ್ಲ, ಅವ್ರ ಹತ್ರ ಒಂದು ಮಿನಿಮಲಿಸ್ಟಿಕ್ ಏನೋ ಬಜೆಟ್ ಇರುತ್ತೆ, ಏನೋ ಒಂದಿರುತ್ತೆ, ಅವಾಗ ಅವ್ರು ಆ ತರದ್ದೇ ಹುಡುಕ್ತಾ ಇರ್ತಾರೆ. ಸೊ ಅಂತವ್ರು ಹೇಗೆ ಯೋಚನೆ ಮಾಡ್ಬೇಕು? ಒಂದೇನು ಅಂದ್ರೆ, ಇವಾಗ ನಿಮ್ಗೆ ಕಡಿಮೆ ಬೆಲೆಯಲ್ಲಿ ಸಿಗುವಂತದ್ದು ನಿಮಗೆ ತುಂಬಾ ಅಟ್ರಾಕ್ಷನ್ ಆಗ್ತಾ ಇದೆ ಒಂದು. ಇನ್ನೊಂದು ಸಮ್ ಪೀಪಲ್ ನೋಡ್ತೀವಿ, ಬಿಲ್ ಗಳನ್ನ ನೋಡಲ್ಲ, ಜಸ್ಟ್ ರೇಟ್ ಅಂದ್ರೆ ಮೀನ್ಸ್ ಇವಾಗ ಬಟ್ಟೆ ಆಗಿರ್ಬೋದು, ಶಾಪಿಂಗ್ ನೋಡ್ತಾರೆ, ಬಿಲ್ ಜಾಸ್ತಿ ನೋಡಿ ಅಯ್ಯಪ್ಪ ಇದು ನನ್ನ ಕೈಲಾಗಲ್ಲ ಅಂತ ಅಂದ್ಬಿಡ್ತಾರೆ. ಸೊ ನಾನ್ ಏನ್ ಹೇಳ್ತಿದೀನಿ ಅಂತ ಅಂದ್ರೆ, ನೀವು ಬಟ್ಟೆ ನೋಡ್ತೀರಾ, ಬಿಲ್ ನೋಡ್ತೀರಾ, ಓಕೆ ನಿಮ್ ಬಡ್ಜೆಟ್ ಒಂದ್ 5,000 ಇತ್ತು, ಬಿಲ್ ಇರೋದು 10,000 ಇದೆ ಅಂತ, ಓಕೆ ಥ್ಯಾಂಕ್ ಯು, ನಾನ್ ನೆಕ್ಸ್ಟ್ ಟೈಮ್ ಬಂದು ನಿನ್ನ ತಗೊಳ್ತೀನಿ. ಸೊ ಅಲ್ಲೂ ಕೂಡ ನಾವು ಪಾಸಿಟಿವ್ ಆಗಿ ನೀವು 5,000 ಇಂದ ತಗೊಳ್ಳಿ, ನೋ ಪ್ರಾಬ್ಲಮ್. ಬಟ್ ಆದ್ರೆ ನೀವು ಹೇಳಿ ಬರ್ತಿರಲ್ಲ, ಸೊ ಎಲ್ಲೋ ಒಂದ್ ಕಡೆ ಗಿಫ್ಟ್ ಕೊಡ್ಬೋದು, ಬೇರೆ ಯಾರು ನಿಮಗೆ ಅಪಾರ್ಚುನಿಟಿ ಸಿಗ್ಬೋದು ದುಡಿಲಿಕ್ಕೆ. ಸೊ ಈ ರೀತಿ ಆಗುವಂತದ್ದು ಆಗುತ್ತೆ. ಲಾ ಆಫ್ ಅಟ್ರಾಕ್ಷನ್ ಏನ್ ಹೇಳುತ್ತೆ, ಎಲ್ಲಿ ಫೋಕಸ್ ಮಾಡ್ತಿರೋ ಅದು ಜೀವನದಲ್ಲಿ ಆಗುತ್ತೆ. ನೀವು ಡಿಸ್ಕೌಂಟ್ ಇಂದ ಅಂದ್ರೆ ಡಿಸ್ಕೌಂಟ್ ರೂಪದಲ್ಲೇ ಬರುತ್ತೆ. ಹಾಗಾಗಿ ಸೊ ನೀವು ಎಕ್ಸ್ಪ್ಯಾಂಡ್ ಮಾಡ್ಬೇಕು ಅಂತ ಅಂದ್ರೆ ಇರುವಂತಹ ಒಂದು ಪರಿಸ್ಥಿತಿಗೆ ಗ್ರಾಟಿಟ್ಯೂಡ್ ಅನ್ನ ತೋರಿಸ್ಬೇಕು. ಅಂಡ್ ಒಂದಲ್ಲ ಒಂದ್ ದಿವಸ ಇದು ನಂದೆ, ನನ್ಗೆ ಇದು ಬಂದೇ ಬರುತ್ತೆ, ನಾನ್ ಬರ್ತೀನಿ, ಮತ್ತೆ ನೀನ್ ತಗೊಳಕ್ ಬರ್ತೀನಿ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ಬಿಟ್ಟು ಬನ್ನಿ. ಅಂಡ್ ನೆಕ್ಸ್ಟ್ ಮಿರಾಕಲ್ ಆಗೋದನ್ನ ನೀವು ನೋಡ್ತೀರಾ ಲೈಫ್ ಅಲ್ಲಿ. ನೀವು ಹೇಳಿದ್ ಕರೆಕ್ಟ್. ಈಗ ಒಂದು ಬಜೆಟ್ ಅಲ್ಲಿ ನೀವೇನೋ ತಗೊಂಡೋಗಿ ಹೋದಾಗ ಅಟ್ಲೀಸ್ಟ್ ನಿಮ್ಮ ಹತ್ರ ಅಷ್ಟಾದ್ರೂ ಬಜೆಟ್ ಇದೆಯಲ್ಲ, ಆ ಗ್ರಾಟಿಟ್ಯೂಡ್ ಇದೆಯಲ್ಲ ಅನ್ನೋದ್ರ ಬಗ್ಗೆ, ಅಂದ್ರೆ ಇಷ್ಟಾದ್ರೂ ನನಗೆ ಕೊಟ್ಟಿದ್ದಾನಲ್ಲ ದೇವ್ರು, ಯೂನಿವರ್ಸ್ ನನಗೆ ಕೊಟ್ಟಿದೆಯಲ್ಲ, ಅಥವಾ ದೇವ್ರು ನೀವು ಏನ್ ನಂಬಿಕೆ ಇಟ್ಕೊಂಡಿದ್ರೆ ಅದಕ್ಕೊಂದು ಥ್ಯಾಂಕ್ಸ್ ಹೇಳುವಂತದ್ದು ಅಲ್ವಾ. ಗ್ರಾಟಿಟ್ಯೂಡ್ ನ ನೀವು ಸ್ಟಾರ್ಟ್ ಮಾಡಿದ್ರೆ ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸ್ ಅಂತ ಹೇಳ್ತೀವಿ. ಸೊ ಇದನ್ನ ಯಾವುದೇ ಸ್ಥಿತಿ ಇರ್ಲಿ, ಕಷ್ಟ, ಜಾಬ್ ಹೋಗಿದೆ, ಬಿಸ್ನೆಸ್ ಫುಲ್ ಲಾಸ್ ಆಗಿದೆ, ಲೀಗಲ್ ಅಲ್ಲಿ ಏನೋ ಒಂದು ಕಷ್ಟಕ್ಕಾಗಿದ್ದಾರೆ, ಜಸ್ಟ್ ಟೆಲ್ ಗ್ರಾಟಿಟ್ಯೂಡ್. ಎಲ್ಲದಕ್ಕೂ ಸಣ್ಣ ಪುಟ್ಟ ಮನುಷ್ಯರು ಮೀನ್ಸ್ ಅಂದ್ರೆ ಫ್ರೆಂಡ್ಸ್ ಇದ್ದಾರೆ, ಅವ್ರಿಗೆ ಥ್ಯಾಂಕ್ ಯು ಅಂತ ಹೇಳಿ, ಅಪ್ಪ ಅಮ್ಮ ಇದ್ದಾರೆ ಥ್ಯಾಂಕ್ ಯು ಅಂತ ಹೇಳಿ, ಉಸಿರಾಡ್ತಾ ಇದೀವಿ, ಗಾಳಿಯಿಂದ ಉಸಿರಾಡ್ತಾ ಇದೀವಿ, ಗಾಳಿಗೆ ಥ್ಯಾಂಕ್ ಯು ಅಂತ ಹೇಳಿ, ಊಟ ಸಿಗ್ತಿದೆ, ಊಟಕ್ಕೆ ಥ್ಯಾಂಕ್ ಯು ಹೇಳಿ. ಸೊ ಇದು ಏನ್ ಮಾಡ್ತಾ ಇದೆ ಅಂತಂದ್ರೆ, ನೀವು ಕಾನ್ಸಂಟ್ರೇಷನ್ ಎಲ್ಲ ನಿಮ್ಮ ಬ್ಲೆಸ್ಸಿಂಗ್ಸ್ ಮೇಲೆ ಹೋಗ್ತಿದೆ. ಸೊ ಯಾವಾಗ ಬ್ಲೆಸ್ಸಿಂಗ್ಸ್ ಮೇಲೆ ಹೋಗ್ತಾ ಇದ್ರೆ ನಾಳೆ ನಿನಗೆ ಬ್ಲೆಸ್ಸಿಂಗ್ಸೇ ಬರುತ್ತೆ, ಥ್ಯಾಂಕ್ ಯು ಹೇಳ ಅಂತಹ ಒಂದು ಬ್ಲೆಸ್ಸಿಂಗ್ಸ್ ನಿಮ್ ಲೈಫ್ ಅಲ್ಲಿ ಬರುತ್ತೆ. ಅದಕ್ಕೆ ಕೃತಜ್ಞತೆ ಅಂತ ಅನ್ನುವಂಥದ್ದು ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಒಂದೇನು ಅಂದ್ರೆ, ನೀವು ಬೆಳಗ್ಗೆ ಎದ್ದ ತಕ್ಷಣ 10 ರ್ಯಾಂಡಮ್ ಗ್ರಾಟಿಟ್ಯೂಡ್ ಹೇಳಕ್ ಸ್ಟಾರ್ಟ್ ಮಾಡಿ, ವಿತಿನ್ 21 days ಅಲ್ಲಿ ನಿಮ್ ಲೈಫ್ ಚೇಂಜ್ ಆಗೇ ಆಗುತ್ತೆ. ಅದು ಯಾವ್ದಕ್ಕೆ ಅಂತ ಹೇಳಿ ನೀವು ಲಿಮಿಟ್ ಅನ್ನ ಇಟ್ಕೊಳಕ್ ಹೋಗ್ಬೇಡಿ, ಬಟ್ ಆದ್ರೆ ಆಗೇ ಆಗುತ್ತೆ.
ಓಕೆ ಸೊ ಇವಾಗ ನಾನು ಇಲ್ಲಿ ಬಂದು ಕುತ್ಕೊಂಡಿರೋದು ಆ ಗ್ರಾಟಿಟ್ಯೂಡ್ ಅನ್ನ ಹೇಳಿದೆ, ಇಲ್ಲಿ ಈ ಸ್ಥಾನದಲ್ಲಿ ಕುತ್ಕೊಂಡಿರುವಂತದ್ದು. ಒಂದು ಇಂಟ್ರೆಸ್ಟಿಂಗ್ ವಿಚಾರ ಹೇಳಿದ್ರಿ ಅಲ್ವಾ? ಹೌದು. ಅಂಡ್ ಇದು ಗ್ರಾಟಿಟ್ಯೂಡ್ ಇನ್ನೊಂದೇನು ಅಂತಂದ್ರೆ ಬುಕ್ಸ್ ಗಳನ್ನ ಬರೀತಾರೆ, ಜರ್ನಲ್ ಬುಕ್ಸ್ ಗಳನ್ನ ಬರೀತಾರೆ, ಸ್ಕ್ರಿಪ್ಟಿಂಗ್ ಅನ್ನ ಬರೀತಾ ಹೋಗ್ತಾರೆ. ಸೊ ಎರಡು ಕೂಡ ಓಕೆ, ಎರಡು ಕೂಡ ವರ್ಕ್ ಆಗುತ್ತೆ. ಅದನ್ನ ಇನ್ನೂ ಸ್ವಲ್ಪ ಸರಳವಾಗಿ ಆಡಿಯನ್ಸ್ಗೆ ಹೇಳೋಣ ಅಂತ. ಈಗ ಗ್ರಾಟಿಟ್ಯೂಡ್ ಅಂದ್ರೆ ಜಸ್ಟ್ ನಾವು ಮನಸ್ಸಲ್ಲೇ ಹೇಳ್ಕೊಳ್ಳೋದು ಒಂದು ಪ್ರಕ್ರಿಯೆ, ಬರೆದು ನಾವು ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳುವಂತ ಅದು ಒಂದು ಪ್ರಕ್ರಿಯೆ. ಒಂದೇನು ಅಂತಂದ್ರೆ ನೀವು ಇರೋದಕ್ಕೆ ಗ್ರಾಟಿಟ್ಯೂಡ್ ಅನ್ನ ಹೇಳ್ತಾರೆ. ಇವಾಗ ನಾನು ಹೇಳ್ದೆ ಗಾಳಿಗೆ ನಾನು ಹೇಳ್ಕೊಂತ ಹೋದೆ, ಬಟ್ ಅದನ್ನ ನೀವು ಬರಿತಾ ಹೋಗ್ತೀರಾ. ಸೊ ನೀವ್ ಎಷ್ಟು ಬರಿತೀರೋ ಅಷ್ಟು ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಅದು ನಿಜ ಅಂತ ಅನ್ನೋದು ನಂಬಿಕೆ ಬರುತ್ತೆ. ಇವಾಗ ನಮ್ ಹಿಂದಿನ ಕಾಲದಲ್ಲೇ ಹೇಳ್ತಿದ್ವಿ, ಏನ್ ಕಂಠಪಟ್ಟ ಆಗ್ತೇವೆ, ಒಂದ್ಸತಿ ಬರ್ದ್ಬಿಟ್ರೆ ಮುಗೀತು ಅಂತ ಹೇಳ್ಬಿಟ್ಟು ಅಲ್ವಾ. 10 ಸತಿ ಓದೋದು ಒಂದೇ, ಒಂದ್ಸತಿ ಬರೆಯೋದು ಸೇಮ್ ಸರ್, ಸೇಮ್ ಇದನ್ನೇ. ನಿಮ್ಗೆ ಏನು ಆಲ್ರೆಡಿ ಇದೆ ಅದು ಒಂದು ಪಾರ್ಟ್ ಅಂದ್ರೆ ಗ್ರಾಟಿಟ್ಯೂಡ್ ಬರೆಯುವಂಥದ್ದು. ಇನ್ನೊಂದು ಮ್ಯಾನಿಫೆಸ್ಟೇಷನ್ ಅಂತ ಅಂತೀವಿ. ನಿಮಗೇನ್ ಬೇಕು, ನಿನಗೆ ಕಾರ್ ಬೇಕಾ, ಓಕೆ ನಾನು ಆಲ್ರೆಡಿ ನನ್ನ ಲೈಫಲ್ಲಿ ಕಾರ್ ಇದೆ ಅಂತ ಅನ್ನುವಂಥದ್ದು. ಸೊ ಇಲ್ಲ ಅಂತ ಅನ್ನೋದನ್ನ ಇದೆ ಅಂತ ಅನ್ನೋಕೆ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಬರಿಬೇಕಾಗತ್ತೆ ಒಂದು. ಅಂಡ್ ಇದಕ್ಕೆ ಎಮೋಷನ್ ಅನ್ನ ಆಡ್ ಮಾಡ್ಬೇಕು. ಜನ ಎಮೋಷನ್ ಅನ್ನ ಆಡ್ ಮಾಡಲ್ಲ. ಸೊ ಹಾಗಾಗಿ ಕೆಲವೊಂದ್ಸರಿ ಅಫರ್ಮೇಶನ್ಸ್ ಗಳು, ಲಾ ಆಫ್ ಅಟ್ರಾಕ್ಷನ್, ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಇದೆಲ್ಲ ಇಲ್ಲ ಅಂತ ಅನ್ನೋವಂಥದ್ದು ಬರುತ್ತೆ. ನೀವು ಬರೀತಾ ಇರ್ಬೇಕಾದ್ರೆ ಇವಾಗ ಕಾರ್ ಬೇಕು, ಎಕ್ಸಾಂಪಲ್ ಕಾರ್ ಬೇಕು. ಸೊ ಕಾರಲ್ಲಿ ಯಾವ ಕಲರ್ ಬೇಕು, ರೆಡ್ ಕಲರ್ ಬೇಕು. ಅಂಡ್ ಕಾರಲ್ಲಿ ಕುತ್ಕೊಂಡಾಗ ನಿಮ್ಗೆ ಫ್ರೆಶ್ ಸ್ಮೆಲ್ ಇರುತ್ತೆ, ಹೊಸ ಕಾರ್ ಸ್ಮೆಲ್ ಇರುತ್ತೆ, ಎಲ್ಲರಿಗೂ ಗೊತ್ತಿರುತ್ತಲ್ವಾ. ಸೊ ಅದನ್ನ ಫೀಲ್ ಮಾಡ್ಬೇಕು. ಇದನ್ನು ಕೂಡ ಮ್ಯಾನಿಫೆಸ್ಟ್ ಮಾಡಬಹುದು. ಇದನ್ನು ಮ್ಯಾನಿಫೆಸ್ಟೇಷನ್, ಇದು ಟೆಕ್ನಿಕ್, ಇದು ಪ್ರೊಸೀಜರ್, ಇದು ಪ್ರೋಸೆಸ್, ಇದು ಬರೆಯುವಂತಹ ಪ್ರೋಸೆಸ್. ಸೊ ನಾವಿಲ್ಲಿ ಹಿಂಗೆ ಕಾರಲ್ಲಿ ಕುತ್ಕೊಂಡು ಎಷ್ಟು ಜನ ಕುತ್ಕೊಂಡಿರ್ತೀರಾ, ಅಪ್ಪ ಅಮ್ಮ ಹಿಂದೆ, ನಾನು ಕಾರ್ ಡ್ರೈವ್ ಮಾಡ್ತಾ ಇದ್ದೀನಿ, ಅಥವಾ ನನ್ನ ಹಸ್ಬೆಂಡೇ ಇದೆ ನಾನು ಪಕ್ಕದಲ್ಲಿ ಕುತ್ಕೊಂಡಿದ್ದೀನಿ, ಏನೇನೆಲ್ಲ ಮಾತಾಡ್ತೀರಾ. ಅಂಡ್ ಯು ಫಿಸಿಕಲಿ ಯು ಡೂ, ನಾನು ಕಾರಲ್ಲಿ ಹಿಂಗ್ ಕುತ್ಕೊಂಡಿದ್ದೀನಿ, ನಾನು ಹಿಂಗ್ ಕುತ್ಕೊಂಡಿದ್ದೀನಿ, ಅಂಡ್ ನಾನು ಪ್ಲೇ ಬಟನ್ ಆನ್ ಮಾಡ್ತೀನಿ, ನನಗೆ ಮ್ಯೂಸಿಕ್ ಸಿಗುತ್ತೆ, ಅಂಡ್ ನಾವು ಟ್ರಾವೆಲ್ ಮಾಡ್ತೀವಿ. ಈ ತರದ್ದೆಲ್ಲ ನೀವು ಬರಿಬೇಕಾದ್ರೇನೆ ಎಮೋಷನಲ್ ಆಗಿ ಬರಿಬೇಕು. ಅಂಡ್ ಇದನ್ನ ನಂಬಬೇಕು, ಮೇನ್ ಆಗಿ ನಂಬಬೇಕು. ಹೌದು. ಅಂದ್ರೆ ಇನ್ನೊಂದೇನು ಅಂದ್ರೆ ಸಬ್ ಕಾನ್ಶಿಯಸ್ ಮೈಂಡಿಗೆ ನಿಜ ಯಾವ್ದು ಸುಳ್ಳು ಯಾವ್ದು ಅಂತ ಗೊತ್ತಿಲ್ಲ. ಸೊ ನೀವು ಏನನ್ನ ಪ್ರಿಂಟ್ ಮಾಡ್ತಿರೋ, ನೀವ್ ಏನನ್ನ ಅನ್ಕೊಂಡು ಆ ನಿಜ ಅಂತಿರೋ, ಅದನ್ನ ಅಟ್ರಾಕ್ಷನ್ ಮಾಡ್ಲಿಕ್ಕೆ ಶುರು ಮಾಡುತ್ತೆ. ಓಕೆ, ನಿಮಗೆ ಕಾರ್ ಬೇಕು ಅಂತ ಅಂದ್ರೆ ನಿಮಗೆ ಒಳ್ಳೆ ಜಾಬೇ ಸಿಗ್ಬೋದು, ಪ್ರಮೋಷನ್ ಆಗ್ಬೋದು, ಅಥವಾ ಇರೋ ಜಾಬ್ನೇ ಓಕೆ ಬೋನಸ್ ಅಂತ ಹೇಳ್ಬಿಟ್ಟು ಅಮೌಂಟ್ ಕೊಡ್ಬೋದು, ನಿಮಗೆ ಧೈರ್ಯ ಬರ್ಬೋದು. ಈ ತರದ್ದೆಲ್ಲ ಆಗ್ಲಿಕ್ಕೆ ಶುರು ಆಗುತ್ತೆ. ಸೊ ಇಲ್ಲಿ ನಾನು ಕುತ್ಕೊಂಡಿರೋದು ಕೂಡ ನಾನು ಬರ್ದಿದ್ದೆ ನನ್ನ ಒಂದು ಗ್ರಾಟಿಟ್ಯೂಡ್ ಜರ್ನಲ್ ಅಲ್ಲಿ ಬರ್ದಿದ್ದೆ. ನಾನು ಕನ್ನಡ ಪಾಡ್ಕಾಸ್ಟ್ ಅಲ್ಲಿ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಮತ್ತೆ ಹೋಪೋನೋಪೋನೋ ಒಂದು ಟೆಕ್ನಿಕ್ ಬಗ್ಗೆ ಆಲ್ರೆಡಿ ನಾನು ಡೆಲಿವರ್ ಮಾಡಿದೀನಿ ಅಂತ. ಸೊ ಪಾಡ್ಕಾಸ್ಟ್ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ. ಸೊ ನೋಡಿ, ಬಂದ ತಕ್ಷಣ ಈ ತರ ಲೈಟ್ಸ್ ನಾ ಫೀಲ್ ಮಾಡಿದ್ದೆ, ಓಕೆ ಇದೇ ಡ್ರೆಸ್ ನಾನು ಹಾಕೊಂಡು ಹೋಗ್ಬೇಕು, ನಾನು ಹಿಂಗೆ ಮಾತಾಡ್ಬೇಕು, ಇದೇ ತರ ಮೇಕಪ್ ಮಾಡ್ಬೇಕು. ಇಟ್ಸ್ ಫೀಲ್ ಎಮೋಷನಲ್. ಯಾವಾಗ ನಂಬಿಕೆ ಅನ್ನೋದು ಯಾವಾಗ ಎಮೋಷನಲ್ ಸ್ಟಾರ್ಟ್ ಆಗುತ್ತೋ ನಂಬ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡುತ್ತೆ. ಸೊ ಇದು ನಿಜ ಏನೋ ಅಂತ ಅನ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಂಗಾಗಿ ಸೊ ಬೇಗ ಬೇಗ ಮ್ಯಾನಿಫೆಸ್ಟೇಷನ್ ಆಗ್ತಾ ಹೋಗುತ್ತೆ. ಇನ್ನೂ ಒಂದು ಎಕ್ಸಾಂಪಲ್ ಏನು ಅಂತಂದ್ರೆ ರೇಡಿಯೋದ್ದು ಕೊಡ್ತೀನಿ. ಸೊ ಫ್ರೀಕ್ವೆನ್ಸಿಯನ್ನ ಇಲ್ಲಿ ಮೇನ್ ಆಗಿ ನಾವು ಮಾಡ್ತಾ ಇರೋದು ಫ್ರೀಕ್ವೆನ್ಸಿ ಮತ್ತೆ ಎನರ್ಜಿ ಮೇಲೆ, ಶಕ್ತಿಯ ಮತ್ತೆ ಆವರ್ತನ ಒಂದು ಇದ್ರ ಮೇಲೆ ನಾವು ಮಾಡ್ತಾ ಇರುವಂತದ್ದು ಲಾ ಆಫ್ ಅಟ್ರಾಕ್ಷನ್. ಸೊ ಇಲ್ಲಿ ಒಂದು ರೇಡಿಯೋ ಇದೆ. ಸೊ ನನಗೆ 93.5 ಬೇಕು. ಓಕೆ, ನಾನು ಟ್ಯೂನ್ ಮಾಡ್ತೀನಿ ಬಟ್ 93.5 ಬರುತ್ತೆ. ಯಾಕೆ ಬರುತ್ತೆ? ಫ್ರೀಕ್ವೆನ್ಸಿ ಮ್ಯಾಚಸ್. ಸೊ ಆವರ್ತನ ಮ್ಯಾಚಸ್ ಆಗುತ್ತೆ. ಸೊ ಫ್ರೀಕ್ವೆನ್ಸಿ ಮ್ಯಾಚಸ್ ಫ್ರೀಕ್ವೆನ್ಸಿ. ನೀವು ಯಾವ ರೀತಿ ಯೋಚನೆ ಮಾಡಿರ್ತೀರೋ ಅದೇ ರೀತಿಯಾದಂತಹ ಸನ್ನಿವೇಶನಗಳು ಬರುತ್ತೆ. ಪರ್ಸನ್ ಆಗಿರ್ಬಹುದು, ಘಟನೆಗಳು ಆಗಿರ್ಬಹುದು, ಎನಿಥಿಂಗ್. ಸೊ ಹಂಗಾಗಿ ಈ ಒಂದು ಲಾ ಮೇಲೆನೆ ಏನದು ರೆಕಾರ್ಡಿಂಗ್ ಎಲ್ಲ ಬಂದಿರುವಂತದ್ದು, ರೇಡಿಯೋ ಬಂದಿರುವಂತದ್ದು.